ವಿಶೇಷವಾಗಿ ಬೆಳಗಾಂನಲ್ಲಿ ನಡೀತಕ್ಕಂಥ ಅಧಿವೇಶನದ ಸಂದರ್ಭದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆ, ಒಬ್ಬ ವಿಧಾನ ಪರಿಷತ್ನ ಸದಸ್ಯರಾಗಿ, ಮಾಜಿ ಸಚಿವರಾಗಿ, ಒಬ್ಬ ಹಿರಿಯ ಶಾಸಕರು ಆಗಿರತಕ್ಕಂಥ ಸಿ ಟಿ ರವಿಯವರ ಮೇಲೆ ಹಲ್ಲೆ, ಆ ಹಲ್ಲೆಯನ್ನು ನಾನು ಖಂಡಿಸ್ತೇನೆ. ವಿಧಾನಸಭೆಯ ಒಳಗೆ ನಡೆತಕ್ಕಂಥ ಎಲ್ಲ ಚರ್ಚೆಗಳು ಸಭಾಪತಿಗಳ ಅಂಗಳದ ಒಳಗೆ ಇರತಕ್ಕಂಥ ವಿಚಾರ. ಹಾಗಾಗಿ ಸಭಾಪತಿಗಳು ಕೊಟ್ಟಿರ್ತಕ್ಕಂಥ ರೂಲೇ ಅಂತಿಮ. ಅಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರು ಕೊಟ್ಟಿದ್ದಾರೆ, ಆ ದೂರಿನ ದಾಖಲೆಗಳನ್ನು ನೋಡಿದಾಗ ನಿನ್ನೆ ಸಭಾಪತಿಗಳು ವರದಿಯನ್ನು ಮಾಡಿದ್ದಾರೆ, ಯಾವುದೇ ದಾಖಲಾತಿಗಳು ಸಿಕ್ಕಿಲ್ಲ, ಮುಂದಕ್ಕೆ ನೋಡ್ತೀವಿ ಅಂತ. ಅದರ ಮಧ್ಯೆ ಅದಕ್ಕಿಂತ ಹೊರಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಹೊರಗಿನ ಜನ ಬಂದು ಇವತ್ತು ಹಲ್ಲೆಯನ್ನು ಮಾಡ್ತಕ್ಕಂಥದ್ದು. ವಿಧಾನಸೌಧದೊಳಗೆ ಒಬ್ಬ ಮಾಜಿ ಸಚಿವರಿಗೆ, ಒಬ್ಬ ಶಾಸಕರಿಗೆ ರಕ್ಷಣೆ ಇಲ್ಲ ಅಂತ ಆದರೆ ಈ ರಾಜ್ಯದಲ್ಲಿ ಸರ್ವಸಾಮಾನ್ಯ ವ್ಯಕ್ತಿಗಳ ಗತಿಯೇನು, ಪಾಡೇನು? ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ ಒಂದು ಗೂಂಡಾ ರಾಜ್ಯ ಪ್ರಾರಂಭ ಆಗಿದೆ. ಈ ರೀತಿಯ ಪ್ರವೃತ್ತಿಗಳು ಅತಿ ಹೆಚ್ಚಾಗಿದೆ. ಒಂದು ಕಡೆಯಿಂದ ಕಾಂಗ್ರೆಸ್ಸಿನ ಗೂಂಡಾಗಳಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಎರಡನೇದು, ಭಯೋತ್ಪಾದಕರಿಗೆ ಈ ರೀತಿಯ ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಯಾವತ್ತು ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಪಡೀತಾ ಮೆರವಣಿಗೆ ಪ್ರಾರಂಭ ಆಯಿತು, ಆವತ್ತಿಂದ ಪಾಕಿಸ್ತಾನ ಜಿಂದಾಬಾದ್ ಹಾಕಿರ್ತಕ್ಕಂಥ ಘೋಷಣೆಗಳು ಹೊರಗಡೆ, ವಿಧಾನಸಭೆ ಒಳಗೆ ಹಾಕಿರ್ತಕ್ಕಂಥ ಘೋಷಣೆ ರಾಷ್ಟ್ರ ವಿರೋಧಿ ಘೋಷಣೆ, ಇಂಥ ಯಾವ ವ್ಯಕ್ತಿಗಳನ್ನು ಬಂಧಿಸಿದ್ದು ಕಂಡಿಲ್ಲ. ಆದರೆ ನಿನ್ನೆ ಏಕಾಏಕಿ ಸಭಾ ಮರ್ಯಾದೆ ಎಲ್ಲ ಗೌರವಗಳನ್ನು ಗಾಳಿಗೆ ತೂರಿ ಒಬ್ಬ ಶಾಸಕರನ್ನು ಬಂಧನ ಮಾಡ್ತಕ್ಕಂಥದ್ದು, ಬಂಧನ ಮಾಡಿ ಅವರನ್ನು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ಬಹಳ ಹೇಯವಾಗಿರ್ತಕ್ಕಂಥ, ಖಂಡನೀಯವಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ದ್ವೇಷದ ರಾಜಕಾರಣಕ್ಕೆ ಇದೊಂದು ಗುರುತ್ವಾಗಿದೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ಯಾವುದೇ ರೀತಿಯ ಹೇಳಿಕೆಗಳನ್ನು ಇನ್ನೂ ಸಭಾಪತಿಗಳು ಸ್ಪಷ್ಟಪಡಿಸಲಿಲ್ಲ. ಹಾಗಾಗಿ ಅವರನ್ನು ಯಾವುದೇ ಕಾನೂನಾತ್ಮಕವಾಗಿ ಬಂಧನ ಮಾಡುವಂಥ ಹಕ್ಕಿಲ್ಲ. ಅದರ ಬಂಧನ ಮಾಡಿದರೂ ಸಮೇತ ಅವರಿಗೆ ನೋಟಿಸ್ ಕೊಟ್ಟಿಲ್ಲ. ಬಂಧನ ಮಾಡಿದ ಮೇಲೆ ಅವರನ್ನು ಬೆಳಗಾವಿಯಿಂದ ಖಾನಾಪುರ ತೊಗೊಂಡೋಗಿರ್ತಕ್ಕಂಥದ್ದು, ಖಾನಾಪುರದಿಂದ ಇಡೀ ರಾತ್ರಿ ಸುಮಾರು 400 ಕಿಲೋಮೀಟರ್ಗಳ ಸುತ್ತಾಟವನ್ನು ಮಾಡಿಸಿರ್ತಕ್ಕಂಥದ್ದು, ಇಡೀ ರಾತ್ರಿ ತಿರುಗಿಸಿರ್ತಕ್ಕಂಥ, ಕುಡಿಯುವುದಕ್ಕೆ ನೀರು ಕೊಡದೇ ಇರತಕ್ಕಂಥದ್ದು. ಯಾವ ರಾಜ್ಯದಲ್ಲಿದ್ದೀವಿ ನಾವು? ಇವತ್ತು ಜಂಗಲ್ ರಾಜ್ಯ ನಿರ್ಮಾಣ ಆಗಿದೆ, ಗುಂಡಾ ರಾಜ್ಯ ಆಗಿದೆ. ಒಬ್ಬ ಶಾಸಕರಿಗೆ ಈ ರೀತಿಯ ಅವಮಾನಗಳನ್ನು ಮಾಡ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಇದು ಈ ರೀತಿಯ ಘಟನೆ ನಡೆದಿರ್ತಕ್ಕಂಥ ಮೊದಲ ಬಾರಿಗೆ. ಕಾಂಗ್ರೆಸ್ನ ಆಡಳಿತದ ವೈಫಲ್ಯವನ್ನು ಮುಚ್ಚಿ ಹಾಕುವುದಕ್ಕೆ ಕಳೆದ 1.5 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಯಾವುದೇ ಕೊಲೆಗಳು, ಇಂತಹ ಕೃತ್ಯಗಳು ನಡೆದ ಘಟನೆಗಳನ್ನು, ಆರೋಪಿಗಳನ್ನು ಬಂಧಿಸುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ಇದೆಲ್ಲವನ್ನು ಮುಚ್ಚಿ ಹಾಕುವುದಕ್ಕೆ ನಿನ್ನೆ ಸಿ ಟಿ ರವಿ ಅವರನ್ನು ಬಂಧನ ಮಾಡುವಂಥ ದೊಡ್ಡದಾಗಿರ್ತಕ್ಕಂಥ ಸಾಧನೆ ಮಾಡಿದ್ದೇವೆ ಅನ್ನೋಂಥ ಹೆಮ್ಮೆಯನ್ನು ತೋರಿಸೋದಕ್ಕೆ ಈ ಕೆಲಸ ಮಾಡಿದೆ ಅಂತ ಅನಿಸ್ತದೆ. ಒಬ್ಬ ಜನಪ್ರತಿನಿಧಿಯ ಮೇಲೆ ಈ ರೀತಿಯ ಬಂಧನ, ಅವರನ್ನು ನಡೆಸ್ಕೊಂಡ ರೀತಿ ಖಂಡನೀಯ. ಭಾರತೀಯ ಜನತಾ ಪಾರ್ಟಿ ಇದನ್ನು ಗಂಭೀರವಾಗಿ ತಗೊಂಡಿದೆ, ತಗೋಬೇಕು.